ನಮಗೆಲ್ಲ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ಮನೇಲಿ ಇಷ್ಟು ಸೆಕ್ಯೂರಿಟಿ ಇದ್ರು ಅವರೆಲ್ಲ ಹೋಗ್ತಾರೆ? ಅವ್ರು ಹಿಂದೆ ಬಾಗಿಲಿಂದ ಹೋಗಿದ್ದಾರೆ. ರಾಧಾ ಅವ್ರ ಮನಸ್ಥಿತಿ ಮೊದಲೇ ಸರಿ ಇಲ್ಲ. ಅವರು ನಮ್ಮ ಮಗು ಜೊತೆ ಬಿಡೋ ಬದಲು ನೀವ್ಯಾರಾದ್ರೂ ಇರ್ಬೋದಿತ್ತಲ್ವಾ? ಅಂಥದ್ರಲ್ಲೂ ಶಾರ್ವರಿಗೆ ಮಗುನ ಎತ್ಕೊಂಡು ಹೋಗೋಕೆ ಏನೇನೆಲ್ಲ ಪ್ರಯತ್ನ ಪಟ್ಟಿದ್ಲು. ಇಷ್ಟಾದ್ರೂ ನೆಗ್ಲೆಕ್ಟ್ ಮಾಡ್ತಾರಾ? ಮಗು ಅಳ್ತಿತ್ತು ಅಂತ ಅದನ್ನ ಆಟ ಆಡಿಸ್ತಿದ್ರು, ಇಷ್ಟೊತ್ತಿಲ್ಲೇ ಇದ್ರು. ಅವ್ರು ಆಚೆ ಹೋಗ್ತಾರೆ ಅಂತ ನನಗೆ ಕಲ್ಪನೆನೂ ಇರಲಿಲ್ಲ. ನೀವು ಟೆನ್ಷನ್ ಮಾಡ್ಕೋಬಿಡಿ, ನಾನು ಹೋಗಿ ಹುಡುಕ್ತೀನಿ. ಮಾಧವ್ ಅಭಿ ಕೂಡ ಆಚೆ ಹೋಗಿದ್ದಾರೆ ಹುಡ್ಕಕ್ಕೆ ಅಂತ. ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ ವಿಷಯ ಏನಾದ್ರು ಗೊತ್ತಾಯ್ತು ಅಂತ. ಹೇಳಿ ಸಮರ್. ಅಭಿ, ನಾನು ಈಗಷ್ಟೇ ಮನೆಗೆ ಬಂದೆ, ವಿಷಯ ಗೊತ್ತಾಯ್ತು. ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಪಕ್ಕದ ಬೀದಿಲಿ ಹುಡುಕ್ತಾ ಇದ್ದೀನಿ. ಅಪ್ಪ ಮತ್ತೆ ಚಿಕ್ಕಪ್ಪ ಮನೆ ಹಿಂದೆ ಇರೋ ಬೀದಿಗಳಲ್ಲಿ ಹುಡುಕ್ತಾ ಇದ್ದಾರೆ. ಸರಿ, ನಾನಿಲ್ಲಿ ಸುತ್ತಮುತ್ತ ನೋಡ್ತೀನಿ. ನಿನ್ಗೆಲ್ಲರೂ ಕಂಡ್ರೆ ತಕ್ಷಣ ಫೋನ್ ಮಾಡು. ಸರಿ ಸಮರ್. ಅವ್ರಿಗೇನಾದ್ರೂ ಸಿಕ್ಕಿದ್ರಂತ? ಇಲ್ಲ ಅಮ್ಮ, ಇನ್ನೂ ಹುಡುಕ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನನ್ನ ಮಗು ಏನೂ ಆಗದೆ ಇರಲಿ. ಅವ್ಳಿಗೇನಾದ್ರೂ ಆದ್ರೆ ನನ್ನ ಜೀವನೇ ಹೊಟ್ಟೋಗ್ಬಿಡುತ್ತೆ. ಪಾಪು, ಅಮ್ಮ, ನೀವಿಬ್ರು ಇಷ್ಟೊಂದು ಭಯ ಪಡ್ಕೊಂಡ್ರೆ ಹೇಗೆ? ನಮ್ಮ ಮೀರಾಗೆ ಏನೂ ಆಗಲ್ಲ, ಅವಳು ಸೇಫಾಗಿ ಮನೆಗೆ ಬರ್ತಾಳೆ. ಇಷ್ಟಕ್ಕೂ ರಾಧಾ ಅವರು ಮಗುನೇ ಕಾಚೆ ಕರ್ಕೊಂಡೋದ್ರು. ಎಲ್ಲಿಗೆ ಅಂತ ಕರ್ಕೊಂಡೋದ್ರು? ಮಗುನ ಸಮಾಧಾನ ಮಾಡಕ್ ಕರ್ಕೊಂಡು ಹೋಗಿರ್ತಾರೆ. ಅದಿನ್ನೂ ಚಿಕ್ಕ ಮಗು, ಮನೇಲೆ ಸಮಾಧಾನ ಮಾಡ್ಬೋದಿತ್ತು. ದೊಡ್ಡ ಮಗು ಆಗಿದ್ದಿದ್ರೆ ಚಾಕ್ಲೇಟ್ ಕೊಡ್ಸೋಕ್ಕೋ ಐಸ್ ಕ್ರೀಮ್ ಕೊಡ್ಸೋಕ್ಕೋ ಆಚೆ ಕರ್ಕೊಂಡು ಹೋಗ್ಬೋದಿತ್ತು. ಆಚೆ ಮರ ಗಿಡ ಪಕ್ಷಿಗಳನ್ನ ತೋರ್ಸಕ್ಕೆ ಏನಾದ್ರು ಕರ್ಕೊಂಡು ಹೋಗಿರ್ಬೋದಾ? ಪಾರ್ಕ್ ಹತ್ರ ಕರ್ಕೊಂಡು ಹೋಗಿರ್ಬೋದಾ? ಏನು ಪಾರ್ಕ್ ಹತ್ರನಾ? ನೆನ್ನೆ ಹಾಸ್ಪಿಟ್ಲಿಂದ ಬರುವಾಗ ನಾವು ಅವ್ರನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಅಲ್ವಾ? ಅಲ್ಲಿ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ತುಂಬ ಜನ ಕರ್ಕೊಂಡ್ ಬರ್ತಾರೆ ಅಂತ ತೋರಿಸಿದ್ವಿ. ನಡಿ ಪಾಪು, ನಾವು ಪಾರ್ಕಿಗೆ ಹೋಗೋಣ. ಪೂರ್ಣಿ, ದೀಪಿಕಾ, ನೀವು ಮನೇಲೇ ಇರಿ. ಅವ್ರೇನಾದ್ರೂ ಬಂದ್ರೆ ನಮಗೆ ಫೋನ್ ಮಾಡಿ. ಅಕ್ಕ, ಎಲ್ಲಿದ್ದೀರಾ? ಪಾರ್ಕ್ ಹತ್ರ ಬರ್ತಾ ಇದ್ದೀವಿ ಅಕ್ಕ. ನಾನು ನೀನು ಹೇಳಿದ ಜಾಗದ ಹತ್ರನೇ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಮಗುನ ಎತ್ಕೊಂಡ್ ಬಾ. ಅವರು ಪಾರ್ಕಿಂದ ಆಚೆ ಬಂದಿದ್ದಾರೆ, ಫಾಲೋ ಮಾಡ್ತಾ ಇದೀವಿ. ಆ ಮಗುನ ಎತ್ತಾಕೊಂಡು ಬಂದೇ ಬರ್ತೀವಕ್ಕ. ಪಾಪು, ಆಟ ಆಡೋಣ ಅಂತ ಪಾರ್ಕಿಗೆ ಬಂದು ನಿದ್ದೆನೆ ಮಾಡ್ಬಿಟ್ಯಾ? ಈಗ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ, ನಾವು ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ. ನಾಳೆ ಬರೋಣ ಆಯ್ತಾ? ಈ ರಾಧಮ್ಮ ಯಾಕೆ ಹೇಗ್ ಮಾಡ್ತಾರೆ? ಇವ್ರು ತಿಳಿದು ಮಾಡ್ತಾರೋ ಅಥವಾ ತಿಳಿದೇ ಮಾಡ್ತಾರೋ ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವ್ರು ಒಬ್ಬರೇ ಮಗುನ ಹೊರಗೆ ಕರ್ಕೊಂಡು ಹೋಗಿದ್ದಾರೆ, ಅಷ್ಟು ಗೊತ್ತಾಗಲ್ವಾ ಎಷ್ಟು ರಿಸ್ಕ್ ಅಂತ? ಅದು ಬೇಕಾಗಿತ್ತ ಈ ಅಮ್ಮಂಗೆ ಮಗುನ ಹೊರಗಡೆ ಎತ್ಕೊಂಡು ಹೋಗೋದು? ಸುಮ್ಮನೆ ಮನೇಲಿ ಯಾವ್ದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಡು ಹೇಳ್ಕೊಂಡ್ರು ಅದು ಬಿಟ್ಬಿಟ್ಟು ಮಗುನ ಎತ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿರೋರೆಲ್ಲ ಹಾರಾಡೋ ಪರಿಸ್ಥಿತಿ ತಂದು ನಿಲ್ಸಿದೆ. ಅವಳೊಬ್ಬಳೇ ಮೀರಾನ ಎಲ್ಲಿ ಕರ್ಕೊಂಡು ಹೋಗಿರ್ಬಹುದು? ಅಲ್ಲಿ ಸುತ್ತಮುತ್ತ ಜಾಗ ಅವಳಿಗೆ ಏನು ಗೊತ್ತು ಅಂತ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ರಾಧಮ್ಮ ಮೀರಾನ ಹೊರಗಡೆ ಕರ್ಕೊಂಡು ಹೋಗಿರೋದು ಶಾರ್ವರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ? ಗೊತ್ತಾದ್ರೆ ಶಾರ್ವರಿ ಮೀರನ್ ಮಾತ್ರ ಸುಮ್ಮನೆ ಬಿಡಲ್ಲ, ಮಗುನ ಎತ್ಕೊಂಡು ಹೋಗ್ತಾಳೆ. ಇಲ್ಲ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಮಗು ಶಾರ್ವರಿ ಕೈಗೆ ಸಿಗಬಾರ್ದು. ಹಾಗೇನಾದ್ರೂ ಆಗ್ಬಿಟ್ರೆ ಮಗು ಕತೆ ಅಷ್ಟೇ. ಈ ರಾಧಾ ಅವರು ಏನು ಮಾಡಿದ್ರು ಸಹಿಸ್ಕೋಬಹುದು, ಆದ್ರೆ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಮಗುನ ಎತ್ಕೊಂಡು ಹೋಗಿದಾರಲ್ಲ, ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ತಾತ, ಏನು ಯೋಚನೆ ಮಾಡ್ತಿದ್ಯಾ? ನೋಡಿ, ನಮ್ಮ ಮೀರಾ ಪುಟ್ಟಿಗೆ ಏನೂ ಆಗೋದಿಲ್ಲ. ನೀವು ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಅವಳು ಹುಷಾರಾಗಿ ವಾಪಸ್ ಬರ್ತಾಳೆ. ನಾವು ಕೂಡ ಎಲ್ಲ ಆಚೆ ಹೋಗಿ ಎಲ್ಲಾದ್ರೂ ಹುಡ್ಕಣ್ವಾ? ಬೇಡ ಬೇಡ, ನೀವು ಯಾರೂ ಆಚೆ ಹೋಗ್ಬೇಡಿ, ಮನೆಯಲ್ಲೇ ಇರಿ. ನಾನು ಜುಗ್ಗ ಹೋಗಿ ನೋಡ್ಕೊಂಡು ಬರ್ತೀವಿ. ನಡಿ ಜುಗ್ಗ, ರೆಡಿ. ಸಿರಿ ಸಂಧ್ಯಾ, ಏನು ಯೋಚನೆ ಮಾಡ್ಬಿಡಿ, ಮನೆ ಕಡೆ ಹುಷಾರು, ನಾವು ಹೋಗಿ ಬರ್ತೀವಿ.
ರಾಧಮ್ಮ ಕರ್ಕೊಂಡ್ಬರ್ತಿದ್ದಾರಾ? ತುಳಸೋರೆ, ಯಾಕೆ ಹೀಗಿದ್ದೀರಾ? ಏನಾಯ್ತು? ಸಮತ್ ಮಗು ಎಲ್ಲಿ? ರಾಧಾ ಅವರೆಲ್ಲಿ? ಏನಾದರೂ ಮಾತಾಡಿ. ತುಳಸಿಯವರೇ, ಮಗು ಎಲ್ಲಿ? ಹೇಳಿ, ಏನಾಯ್ತು? ಅಮ್ಮ, ನೀವೀಗ ಅಳ್ತಿರೋದು ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಮೀರಾಗೆ ಏನಾದರೂ ತೊಂದರೆ ಆಯ್ತಾ? ಸಮರ್ಥ್, ನೀನಾದರೂ ಹೇಳು ಏನಾಯ್ತು ಅಂತ. ನಮಗೆಲ್ಲ ತುಂಬ ಟೆನ್ಷನ್ ಆಗ್ತಿದೆ. ನೀನು ಯಾಕೆ ಸುಮ್ಮನೆ ನಿಂತಿದ್ಯಾ? ಅದಕ್ಕೆ ಯಾಕೆ ಹೀಗೆ ಅಳ್ತಾ ಇದ್ದಾರೆ? ಹೇಳು ಸಮರ್, ರಾಧಾ ಅವರೆಲ್ಲಿ? ರಾಧಾ ಅವರು ಹಾಸ್ಪಿಟಲ್ ಇದ್ದಾರೆ. ಹಾಸ್ಪಿಟಲ್ಲ? ಯಾಕೆ, ಏನಾಯ್ತು? ಅಮ್ಮ ನಾನು ಪಾರ್ಕ್ ಹತ್ರ ಹೋಗಿ ನೋಡಿದಾಗ ರಾಧಾ ಅವರು ಮೂರ್ಛೆ ಹೋಗಿದ್ರು. ಸುತ್ತಮುತ್ತ ರೌಡಿಗಳಿದ್ರು. ನಾವು ಹೋಗ್ತಿದ್ದಾಗೆ ರೌಡಿಗಳೆಲ್ಲ ಓಡೋದ್ರು. ನನ್ನ ಕೈ ಸಿಗಲಿಲ್ಲ. ರಾಧಾ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಆದರೆ ಮಗುಗೇನಾಯ್ತು? ಮಗುನ ಶಾರ್ವರಿ ಕಡೆಯವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಸ್ತದಪ್ಪ.